ಫ್ರೆಂಡ್, ನಮ್ಮ ಆಂಟಿ ಮನೆ ಹೇಗಿದೆ ಅಂತ ನೋಡ್ಕೊಂಡ್ಬನ್ನಿ. ನಾನು ಊರಲ್ಲಿದ್ದಾಗ ಆಂಟಿ ಮನೆ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ವಿಡಿಯೋ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಸೊ ನಾನು ಡ್ಯೂಟಿಯಲ್ಲೇ ಇರೋದು, ಯೂನಿಫಾರ್ಮಲ್ಲಿದ್ದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಯ್, ಹಲೋ, ನಮಸ್ಕಾರ ರೀ. ಎಲ್ಲರೂ ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡಿರಿ. ಬನ್ನಿ, ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ನಮ್ಮ ಆಂಟಿ ಮನೆ ಹೋಮ್ ಟೂರ್ ತೋರಿಸ್ತೀನಿ ನೋಡಿರಿ ನಿಮಗೆ. ಶಾಪುರಲ್ಲಿರೋದು ನೋಡಿರಿ. ಆಚೆ ಕಡೆ ಹಿಂಗಿದೆ ಎಲ್ಲ ಹೂವು ಇದೆ. ಇಲ್ಲಿ ನಮ್ಮ ಆಂಟಿಯವರು ಇದ್ದಾರೆ. ನಮ್ಮ ತಮ್ಮನ ಮಗ ಇದ್ದಾನೆ. ಇದು ಕೂಡ ಅಷ್ಟೇ ನಮ್ಮ ಆಂಟಿಯವ್ರದ್ದು. ಇದು ಒಳ್ಳಿದೆಲ್ಲ ನಮ್ಮ ಆಂಟಿಯವ್ರದ್ದು ನೋಡಿ. ಹಾಂ, ಇದ್ರ ಬಗ್ಗೆ ನಮ್ಮ ಆಂಟಿಯವ್ರು ಏನೋ ಹೇಳ್ತಾರೆ, ಕೇಳಿ. ತೋರಿಸಿದೆ ಗಿಡ. ಇದು ಬಿಳಿ ಎಕ್ಕಿ ಗಿಡ ರೀ. ಪೂಜೆಗೆ ಭಾಳ ಯೋಗ್ಯವಾದದ್ದು. ಆಮೇಲೆ ಮನೆಯ ತಲೆಬಾಗಲದ ಬಲಭಾಗಕ್ಕೆ ಇರಬೇಕು ಗಿಡ. ಆಮೇಲೆ ಪೂಜೆಗೆ ಭಾಳ ತುಂಬ ಯೋಗ್ಯವಾದದ್ದು. ನಮ್ಮ ಮನಸ್ಸಿನ ಗುರಿ ತಲುಪ್ಬೋದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು 21 ದಿನ ಪೂಜೆ ಮಾಡಿದ್ರೆ ಅದು ನಮ್ಮ ಆಸೆ ಈಡೇರಿಸ್ತದ. 21 ದಿನ ಆಗೋದ್ರೊಳಗೆ ನಮ್ಗೆ ಗೊತ್ತಾಗ್ತದ. ಆಮೇಲೆ ಇದ್ರ ಬಡ್ಡೆ ಗಿಡ ಏನದ, ಗಣಪತಿ ಮಾಡಲಿಕ್ಕೆ ಯೋಗ್ಯ ಅದ. ಬಡ್ಡೆದಲ್ಲಿರ್ತಕ್ಕಂಥ ಬಡ್ಡೆಯನ್ನು ತಗೊಂಡು ಗಣಪತಿ ಮೂರ್ತಿ ಮಾಡಿ ಪೂಜೆ ಮಾಡಿದರೂ ಯೋಗ್ಯ ಅದ. ಆಮೇಲೆ ಇದು 21 ದಿನ ಪೂಜೆ ಮಾಡಿದರೆ ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳಾಗ್ತವೆ, ಸಾಲ ಬಾಧೆಗಳು ತೀರ್ತವೆ, ಬಡತನ ನಿವಾರಣೆ ಆಗ್ತದೆ. ನಮ್ಮ ಮನಸ್ಸಿಗೆ ತುಂಬ ಆನಂದ. ಯಾವುದೇ ಕೆಲಸಕ್ಕೆ ಹೋದರೂ 2 ಹೂವು ತೊಗೊಂಡು ಹೋಗ್ಬೇಕು. ಎಕ್ಕಿ ಗಿಡದ ಹೂವು ತೊಗೊಂಡು ಹೋದರೆ ಕೆಲಸಗಳು ಸಕ್ಸಸ್ ಆಗ್ತವೆ. ಬಿಳಿ ಎಕ್ಕಿ ಗಿಡ ತುಂಬ ಯೋಗ್ಯವಾದದ್ದು. ಇದು ಮನೆ ಮುಂದೆ ನೋಡ್ರಿ, ನಮ್ಮ ಆಂಟಿ ಮನೆ ಮುಂದೆ ಇದ್ದು ನೋಡಿ. ನಿಮ್ಗೆ ಒಳಗಡೆ ತೋರಿಸ್ತೀನಿ. ನಮ್ಮ ತಮ್ಮನ ಮಗ ಭಾಳ ಡಿಸ್ಟರ್ಬ್ ಮಾಡ್ತಿದ್ದಾನೆ. ರಂಗೋಲಿ ಹಾಕಿದ್ದಾರೆ ನಮ್ಮ ಆಂಟಿ ಮಗಳು. ಬನ್ನಿ ತೋರಿಸ್ತೀನಿ ನಿಮಗೆ. ಇದು ಹೊರಗಡೆದು ಕಟ್ಟೆ ಥರ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಕುತ್ಕೊಳಕ್ಕೆ ಬೇಸಿಗೆ ಟೈಮಲ್ಲಿ ನೋಡಿ. ಅಲ್ಲೊಂದು ಕಿಟಕಿ, ಒಂದು ತುಳಸಿ ಇಟ್ಟಿದ್ದಾರೆ. ಈ ಸೈಡ್ ಒಂದು ಕಿಟಕಿ ಇದೆ, ತಿರ್ಗಿ ಅಲ್ಲಿ ಒಂದು ಬಾತ್ರೂಮ್ ಇದೆ, ವಾಶ್ರೂಮ್ ಇದೆ. ಇದು ಹಾಲು. ಇಲ್ಲೊಂದು ನೋಡಿ ಮಷಿನ್ ಇಟ್ಟಿದ್ದಾರೆ. ದೊಡ್ಡ ಟಿ ವಿ ತೊಗೊಂಡವ್ರಿದ್ದಾರೆ, ಸದ್ಯಕ್ಕೆ ಇರಲಿ ಅಂತ ಇವಾಗ ಇದೆ ಯೂಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲೊಂದು ಕಿಟಕಿ ಇದೆ ಎಂಟ್ರೆನ್ಸಲ್ಲಿ ನೋಡಿ. ಇದೊಂದು ಚಿಕ್ಕದೊಂದು ದಿವಾನ ಹಾಕಿದ್ದಾರೆ ಅವರು. ಇದು ಶೋಕೇಶ್ ನೋಡಿ. ಇಲ್ಲೊಂದು ಚಿಕ್ಕದೊಂದಿದೆ ಶೋಕೇಶು. ಇದು ನಮ್ಮ ಆಂಟಿ, ನಮ್ಮ ಅಂಕಲ್ ನೋಡಿ. ಈ ಥರ ಇದೆ ಅವ್ರದ್ದು ಹಾಲಿದು ನೋಡಿ. ಇದು ದೇವ್ರ ಮನೆ ನೋಡಿ. ದೇವ್ರ ಮನೆ ಇದು ಈ ಥರ ಇದೆ ದೇವ್ರ ಮನೆ. ನೋಡಿದ್ರೆ ಚಿಕ್ಕದೊಂದು ಗಣೇಶನ್ನು ಕೊಡಿಸಿದ್ದಾರೆ. ದೇವ್ರ ಮನೆ ಇದು. ಬನ್ನಿ, ಹಾಗೆ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ. ಇದು ಕಿಚನ್ನು ನೋಡಿ. ಎಷ್ಟು ಜಾಗ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಸಾಮಾನು ಇಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ತುಂಬ ದೊಡ್ಡದಿದೆ ಹಾಲು, ತುಂಬ ದೊಡ್ಡ ಹಾಲಿದು. ನೋಡಿ, ಇಲ್ಲೊಂದು ಕಿಟಕಿ ಬಂದಿದೆ, ತಿರ್ಗಿ ಅಲ್ಲಿದೆ ನೋಡಿ. ಮೇಲೆ ಹಿಡಿದಿದ್ದು ಎಲ್ಲ. ಅಲ್ಲಿ ಬಾಲ್ಕನಿ ಇದೆ. ಇಲ್ಲಿ ನಮ್ಮ ತಮ್ಮನ ಹೆಂಡತಿ ರೊಟ್ಟಿ ಮಾಡ್ತಾ ಇದ್ದಾಳೆ ನೋಡಿ. ಬಚ್ಚಲ ಮನೆ ಇದೆ. ಇಲ್ಲೊಂದು ಚಿಕ್ಕದ ಒಂದು ಫ್ರಿಡ್ಜ್ ಇಟ್ಟಿದ್ದಾರೆ ನೋಡಿ. ಮತ್ತು ರೂಮಲ್ಲಿ ಹೋಗ್ತಾ ಇದ್ದೀವಿ ನೋಡಿ.
ರೂಮಲ್ಲಿ ಹುಯ್ಯಾಲೆ ಇಟ್ಟಿದ್ದಾರೆ. ಇದು ಫುಲ್ಲು ನಮ್ಮ ಲಗೇಜು, ನಾವು ಊರಿಂದ ಬಂದಿರೋದು ಲಗೇಜ್ ಇದೆ. ಇದು ಇಲ್ಲೊಂದು ಚಿಕ್ಕದೊಂದು ಹುಯ್ಯಾಲೆ ಇಟ್ಟಿದ್ದಾರೆ. ಇದು ಹಾಲು, ಇದು ರೂಮು ನೋಡಿ. ನಮ್ಮ ಮನೆಯಲ್ಲಿ ಮಲ್ಕೊಂಡಿದ್ದಾರೆ. ಇಲ್ಲೊಂದು ಟಿಜರ್ ಇಟ್ಟಿದ್ದಾರೆ ನೋಡ್ರಿ. ನಮ್ಮ ಆಂಟಿ ಎಣ್ಣೆ ಹಚ್ಲತ್ತಾರೆ ನಮಗೆ. ಯಾರು ತಾಯಿ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದ್ರಿ. ನಮ್ಮ ಆಂಟಿಯವರು ಎಣ್ಣೆ ಹಚ್ತಾ ಇದ್ದಾರೆ ನೋಡ್ರಿ. ಎಷ್ಟು ಪ್ರೀತಿ ಇದ್ದಾರೆ ಆಂಟಿ ಅಂದರೆ. ಮತ್ತೆ ನಮ್ಮ ಅಮ್ಮನ ತಂಗಿ ಅನ್ಕೋಬೇಡ್ರಿ ನೀವು. ನಮ್ಮ ಮನೆಯವರ ಅಕ್ಕ ಇವರು ಬರೀದವ್ರು. ನೋಡಿದ್ರಲ್ರಿ ನಮ್ಮ ಆಂಟಿ ಮನೆ ಹೆಂಗಿತ್ತಂತ. ನಿಮ್ಗೆ ಯಾವುದೋ ಒಂದೇ ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆಗೇ ಆಗುತ್ತೆ. ದಯವಿಟ್ಟು ಈ ನಿನ್ನ ಮನೆ ಮಗಳಿಗೆ ಮುಂದೆ ತರಲೇಬೇಕು. ಜೈ ಶ್ರೀರಾಮ್, ಜೈ ರಾಮ್.